ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಜಿಷ್ಣು, ನಿಮ್ಮ ಪ್ರೀತಿಯ ಲಾಸ್ಟ್ ಬೆಂಚರ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ವಿಶೇಷ ಸೂಚನೆ: ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ಶೇಕಡ 90ರಷ್ಟು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲ ನೀಡಿ. ಹಾಗೂ ಸಬ್ಸ್ಕ್ರಿಪ್ಷನ್ ಮಾಡಿದಾಗ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ನೇರವಾಗಿ ಯೂಟ್ಯೂಬ್ ಮುಖಾಂತರ ಸಿಗುವುದು. ಬೆಲ್ಲೈಕನ್ ಒತ್ತಿದರೆ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಸಿವಿಲ್ ಪ್ರೊಸೀಜರ್ ಕೋಡ್. ಸಿವಿಲ್ ಪ್ರೊಸೀಜರ್ ಕೋಡಿನಲ್ಲಿ ದಾವೆ ಅಂದರೆ ಏನು, ದಾವೆಯ ವಿವಿಧ ಹಂತಗಳು ಯಾವುವು, ದಟ್ ಈಸ್ ವಾಟ್ ಈಸ್ ಅ ಸೂಟ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸೂಟ್. ಈ ಟಾಪಿಕ್ ಒಂದಿಗೆ ಇವತ್ತು ಶುರು ಮಾಡೋಣ ಅಂತ ಹೇಳ್ತಾ, ಕಮಾನ್ ಲೆಟ್ಸ್ ಗೆಟ್ ಇನ್. ವಾಟ್ ಈಸ್ ಸೂಟ್? ಸೂಟ್ ಅಂದರೆ ದಾವೆ. ಸೂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು. ಸೂಟ್ ಈಸ್ ಎ ಸಿವಿಲ್ ಪ್ರೊಸೀಡಿಂಗ್ ಇನಿಷಿಯೇಟೆಡ್ ಇನ್ ಎ ಕೋರ್ಟ್ ಆಫ್ ಲಾ. ಕೋರ್ಟ್ ಆಫ್ ಲಾ ಅಂದರೆ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ಪ್ರೊಸೀಡಿಂಗ್ನ ಇನಿಷಿಯೇಟ್ ಮಾಡೋದನ್ನ ಸೂಟ್ ಅಂತ ಕರಿತೀವಿ. ಎಂತಕ್ಕೋಸ್ಕರ ಸೂಟ್ನ ಫೈಲ್ ಮಾಡ್ತೀವಿ? ಫಾರ್ ರಿಡ್ರೆಸಲ್ ಆಫ್ ಎ ಲೀಗಲ್ ಇಂಜುರಿ ಆರ್ ಎನ್ಫೋರ್ಸ್ಮೆಂಟ್ ಆಫ್ ಸಿವಿಲ್ ರೈಟ್. ಯಾವಾಗ ಒಂದು ಸಿವಿಲ್ ರೈಟ್ ವೈಲೇಟ್ ಆಗುತ್ತೋ ಅಥವಾ ಯಾವುದೋ ಒಂದು ಲೀಗಲ್ ಇಂಜುರಿ ಆಗುತ್ತೋ ಆ ಸಂದರ್ಭದಲ್ಲಿ ನಾವು ಸೂಟನ್ನು ಫೈಲ್ ಮಾಡ್ತೀವಿ. ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಫ್ರಮ್ ದ ಸ್ಟೇಜ್ ಆಫ್ ಇನಿಸ್ಟಿಯೇಷನ್ ಟಿಲ್ ದ ಸ್ಟೇಜ್ ಆಫ್ ಸೆಕ್ಯೂರಿಂಗ್ ದ ರಿಲೀಫ್ ಸಾಟ್ ಫಾರ್ ಇನ್ ದ ಸೂಟ್. ಅದೊಂದು ಸೂಟ್ ಅನ್ನೋದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ಸು. ಎಲ್ಲಿಂದ? ನಾವು ಪ್ಲೇಂಟ್ ಸಬ್ಮಿಟ್ ಮಾಡಿದಾಗಿಂದ ನಮಗೆ ಎಕ್ಸಿಕ್ಯೂಷನ್ ಡಿಗ್ರಿ ಆಗೋವರೆಗೂ, ಅಂದರೆ ಮಧ್ಯದಲ್ಲಿ ನಡೆಯುವಂಥ ಎಲ್ಲ ಹಂತಗಳು, ಮುಂದಕ್ಕೆ ಹೇಳ್ತಾ ಹೋಗ್ತೀನಿ, ಮಧ್ಯಕ್ಕೆ ನಡೆಯುವಂಥ ಎಲ್ಲ ಹಂತಗಳು ಸೇರಿದಂತೆ ಒಂದು ಸೂಟ್ ಅಂತ ಕರಿತೀವಿ. ಸೂಟ್ ಅಂದರೆ ಇನಿಸ್ಟಿಯೇಷನ್, ಒಂದು ರಿಲೀಫು ಸಿಗೋವರೆಗೂ, ಅಂದರೆ ಇನ್ಸ್ಟಿಯೇಷನ್ ಅಂದರೆ ಸ್ಟಾರ್ಟ್ ಆಗೋವಾಗಿಂದ ಹಿಡಿದು ಆ ಸ್ಟೇಜು ಸ್ಟಾರ್ಟ್ ಆಗೋದು ಯಾವಾಗ? ಪ್ಲೇಂಟನ್ನು ಸಬ್ಮಿಟ್ ಮಾಡಿದಾಗ. ಪ್ಲೇಂಟ್ ಸಬ್ಮಿಟ್ ಮಾಡಿದಾಗಿಂದ ಏನು ನಾವು ಸ್ಟಾರ್ಟ್ ಮಾಡ್ತೀವಿ, ಒಂದು ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀವಿ, ಒಂದು ರಿಲೀಫು ಸಿಗೋವರೆಗೂ ಆ ಸೂಟ್ಗೆ, ಅಂದರೆ ಡಿಸ್ಮಿಸ್ಸೋ ಅಥವಾ ಅವಾರ್ಡೋ ಒಂದು ಡಿಕ್ರಿನೋ ಸಿಗೋವರೆಗೂ ಏನು ನಾವು ಕಂಟಿನ್ಯೂಸ್ ಪ್ರೋಸೆಸ್ ಇಟ್ಕೊಂಡಿರ್ತೀವಿ, ಆ ಪ್ರೋಸೆಸ್ನ ಸೂಟ್ ಅಂತ ಕರಿತೀವಿ. ಸೊ ಈಗ ಸೂಟ್ ಅಂದರೆ ಏನು ಅನ್ನೋದಕ್ಕೆ ಈ ಪಾಯಿಂಟ್ಸ್ಗಳನ್ನ ರಿಮೆಂಬರ್ ಮಾಡ್ಕೊಳ್ಳಿ. ಅ ಸೂಟ್ ಈಸ್ ಅ ಪ್ರೊಸೀಡಿಂಗ್ ಬೈ ವಿಚ್ ಇಂಡಿವಿಜುವಲ್ ಪರ್ಸ್ಯೂಸ್ ದ ರೆಮಿಡಿ ವಿತ್ ದ ಲೀಗಲ್ ಅಫರ್ಟ್ಸ್. ಇಟ್ ಈಸ್ ಅ ಸಿವಿಲ್ ಪ್ರೊಸೀಡಿಂಗ್ ಇನಿಷಿಯೇಟೆಡ್ ಬೈ ಪ್ರೆಸೆಂಟಿಂಗ್ ಎ ಪ್ಲೇಂಟ್. ಸಿವಿಲ್ ಸೂಟ್ ಅಂದರೆ ಏನು ಅಂತ ಮೊದಲೇ ಹೇಳಿದೆ, ಅದೊಂದು ಸಿವಿಲ್ ಪ್ರೊಸೀಡಿಂಗು. ಯಾವಾಗ ಒಂದು ವ್ಯಕ್ತಿಯ ಲೀಗಲ್ ರೈಟು ಇಲ್ಲಿ ನೋಡಿ, ಲೀಗಲ್ ಇಂಜುರಿನೋ ಅಥವಾ ಸಿವಿಲ್ ರೈಟೋ ವೈಲೇಟ್ ಆದಾಗ ಅವನು ಹಾಕುವಂಥದ್ದೇ ಸೂಟು. ಓಕೆನಾ? ಇಟ್ ಈಸ್ ಎ ಸಿವಿಲ್ ಪ್ರೊಸೀಡಿಂಗ್ ಇನಿಷಿಯೇಟೆಡ್ ಬೈ ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್. ಅಂದರೆ ಪ್ಲೇಂಟ್ನ ಪ್ರೆಸೆಂಟೇಷನ್ ಮಾಡೋದ್ರಿಂದ ಸಿವಿಲ್ ಪ್ರೊಸೀಡಿಂಗ್ ಶುರು ಆಗುತ್ತೆ. ದೋ ದ ಟರ್ಮ್ ಸೂಟ್ ಈಸ್ ನಾಟ್ ಡಿಫೈನ್ಡ್ ಅಂಡರ್ ಸಿವಿಲ್ ಪ್ರೊಸೀಜರ್ ಕೋಡ್ 1908. ಸೂಟ್ ಅನ್ನೋ ಇದಕ್ಕೆ ಡೆಫಿನೇಷನ್ನು ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಕೊಟ್ಟಿಲ್ಲ. 1908 ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಸೂಟ್ ಅನ್ನೋದಕ್ಕೆ ಡೆಫಿನೇಷನ್ ಕೊಟ್ಟಿಲ್ಲ. ಆಲ್ದೋ ದ ಸೆಕ್ಷನ್ 2 ಸಬ್ ಕ್ಲಾಸ್ ಐ ಆಫ್ ದ ಲಿಮಿಟೇಷನ್ ಆ್ಯಕ್ಟ್ 1963 ಸೂಟ್ ಡಸ್ ನಾಟ್ ಇನ್ಕ್ಲೂಡ್ ಆ್ಯನ್ ಅಪೀಲ್ ಆರ್ ಆ್ಯನ್ ಅಪ್ಲಿಕೇಶನ್. ಸೂಟ್ ಎಂಬುದು ಒಂದು ಅಪೀಲೋ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ನು ಇನ್ಕ್ಲೂಡ್ ಮಾಡಲ್ಲ ಅಂತ ಲಿಮಿಟೇಷನ್ ಆ್ಯಕ್ಟ್ 1963 ಹೇಳ್ತಾ ಇದೆ. ಇದಕ್ಕೆ ಒಂದು ಸುಪ್ರೀಂ ಕೋರ್ಟ್ನ ಒಂದು ಕೇಸ್ ಲಾ ಇದೆ. ಇನ್ ಎಥಿಯೋಪಿಯನ್ ಏರ್ಲೈನ್ಸ್ ವರ್ಸಸ್ ಗಣೇಶ್ ನಾರಾಯಣ್ ಸಾಬು 2011 ಆಗಿರೋದು. ಇದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈ ಸೂಟ್ ಎಂಬುದು ಒಂದು ಜನರಲ್ ಟರ್ಮ್ ವಿಚ್ ಇನ್ಕ್ಲೂಡ್ಸ್ ಆಲ್ ಆ್ಯಕ್ಷನ್ಸ್. ಅದರಲ್ಲಿ ಏನೇನಿದೆ, ಸೂಟ್ ಎಂಬುದರಲ್ಲಿ ಎಲ್ಲ ಆ್ಯಕ್ಷನ್ಗಳು ಇನ್ಕ್ಲೂಡ್ ಆಗಿದೆ. ವಿಚ್ ಆರ್ ಟೇಕನ್ ಬೈ ಎ ಪರ್ಸನ್ ಟು ಎನ್ಫೋರ್ಸ್ ಅ ಲೀಗಲ್ ರೈಟ್. ವಿಚ್ ಆರ್ ಟೇಕನ್ ಬೈ ಎ ಪರ್ಸನ್ ಅಂದರೆ ಯಾರು ಪ್ಲೇಂಟಿಫ್ ಇರ್ತಾನೆ ಅವನು ಲೀಗಲ್ ರೈಟ್ಗೋಸ್ಕರ ಏನು ಹೋರಾಡ್ತಾ ಇರ್ತಾನೆ ಕಾನೂನುಬದ್ಧವಾಗಿ, ಅದನ್ನು ಸೂಟ್ ಅಂತ ಕರಿತೀವಿ. ಈಗ ಸ್ಟೇಜಸ್ ಆಫ್ ಸೂಟ್ ನೋಡೋಣ. ಫಸ್ಟ್ ಸ್ಟೇಜ್ ಏನು ಸೂಟಿಂದು? ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್ ಅಂಡರ್ ಆರ್ಡರ್ 7 ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ 1908. ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್. ಫಸ್ಟು ಪ್ಲೇಂಟಿಫ್ ಅಂದರೆ ಯಾರು ಅಂತ ತಿಳ್ಕೊಳ್ಳಿ. ಕೇಸು ಹೂಡುವಂಥ ವ್ಯಕ್ತಿ, ಅವನ್ನ ಪ್ಲೇಂಟಿಫ್ ಅಂತ ಕರಿತೀವಿ. ಯಾರು ತನ್ನ ವಿರುದ್ಧ ಕೇಸ್ ಇದೆ ಅದು ಡಿಫೆಂಡ್ ಮಾಡ್ಕೊತಾ ಇರ್ತಾನೆ ಅವನು ಡಿಪೆಂಡೆಂಟ್.
ಸೊ ಈ ಎರಡು ಪಾರ್ಟೀಸು ಒಂದು ಸೂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈಗ ಪ್ಲೇಂಟಿಫ್ ಬಗ್ಗೆ, ಪ್ಲೇಂಟಿಫು ತನ್ನ ಪ್ಲೇಂಟ್ನ ಸಬ್ಮಿಟ್ ಮಾಡೋದ್ರಿಂದ ಸೂಟ್ ಸ್ಟಾರ್ಟ್ ಆಗುತ್ತೆ ಅಂತ ಆವಾಗಲೇ ಹೇಳಿದ್ದೆ. ಸೊ ಅದೇ ರೀತಿ ಸೂಟಿನ ಮೊದಲನೇ ಹಂತ ಯಾವುದು? ಆರ್ಡರ್ 7 ಆಫ್ CPCಯಲ್ಲಿ ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್. ಸೊ ಏನು ಈ ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್ ಸಣ್ಣದಾಗಿ ನೋಡೋಣ ಬನ್ನಿ. ಇದನ್ನು ಲೇಟರ್ ಆನ್ ಸ್ಟೇಜಲ್ಲಿ ಇದೇ CPCಯಲ್ಲಿ ನಾನು ಅದಕ್ಕೂ ಒಂದು ಪ್ಲೇಂಟ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ presentation of the plaint in the court is the first step or starting point of pleading in a case in India. ಇಂಡಿಯನ್ ಸಿಸ್ಟಮಲ್ಲಿ, ಇಂಡಿಯನ್ ಲೀಗಲ್ ಸಿಸ್ಟಮಲ್ಲಿ ಪ್ರೆಸೆಂಟೇಷನ್ ಆಫ್ ಪ್ಲೇಂಟ್ ಇಂದನೇ ಮೊದಲನೇ ಸ್ಟೆಪ್ಪು, ಒಂದು ಸೂಟಿನ ಮೊದಲನೇ ಸ್ಟೆಪ್ಪು ಪ್ರಾರಂಭ ಆಗೋದು. ದ ಹೋಲ್ ಜುಡಿಷಿಯಲ್ ಸಿಸ್ಟಮ್ ಅಂಡರ್ ದ ಸಿವಿಲ್ ಲಾ ಸೆಟ್ ಇನ್ ದ ಮೋಷನ್ ಬೈ ಫೈಲಿಂಗ್ ದ ಪ್ಲೇಂಟ್. ಸೆಕೆಂಡ್ ಸ್ಟೇಜ್ ಬಂದು ಸರ್ವಿಸ್ ಆಫ್ ಸಮನ್ಸ್ ಆನ್ ಡಿಫೆಂಡೆಂಟ್ ಅಂಡರ್ ಆರ್ಡರ್ 5 ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್. ಸರ್ವಿಸ್ ಆಫ್ ಸಮನ್ಸ್ ಟು ಡಿಫೆಂಡೆಂಟ್. ಈಗ ಒಂದು ಕೇಸು, ನಾನು ಒಬ್ಬ ಕುಶಾಲ್ ಎಂಬ ವ್ಯಕ್ತಿಯ ವಿರುದ್ಧ ಕೇಸ್ ಹಾಕಿದ್ದೀನಿ ಅಂತ ಅಂದ್ಕೊಳ್ಳೋಣ. ಅವನಿಗೆ ಗೊತ್ತಾಗಬೇಕಲ್ಲ ನಾನು ಕೇಸ್ ಹಾಕಿದ್ದೀನಿ ಅಂತ. ನಾನು ಪ್ಲೇಂಟಿಫು, ಕುಶಾಲ್ ಡಿಫೆಂಡೆಂಟು. ಅವನಿಗೆ ವಿಷಯ ತಿಳಿಸೋದು ಹೇಗೆ? ಜಡ್ಜು ಅಥವಾ ಕೋರ್ಟು ಸಮನ್ಸ್ನ ಜಾರಿ ಮಾಡುತ್ತೆ. ಯಾರಿಗೆ? ಡಿಫೆಂಡೆಂಟ್ಗೆ. ಸೊ ಮೊದಲು ನಾವು ಪ್ಲೇಂಟ್ ಸಬ್ಮಿಟ್ ಮಾಡಬೇಕು. ಪ್ಲೇಂಟ್ ನೋಡಿದಂಥ ಜಡ್ಜು ಅಥವಾ ಕೋರ್ಟು ಡಿಫೆಂಡೆಂಟ್ಗೆ ಸಮನ್ಸ್ ಕೊಡ್ತದೆ. ಸೊ ಅದು ಯಾವ ಆರ್ಡ್ರಲ್ಲಿ ಕೊಡುತ್ತೆ? ಆರ್ಡರ್ 5 ಕೊಡುತ್ತೆ. ಸೊ ದ ಸೆಕೆಂಡ್ ಸ್ಟೇಜ್ ಆಫ್ ದ ಸಿವಿಲ್ ಸೂಟ್ ಈಸ್ ಟು ಸರ್ವ್ ಸಮನ್ಸ್ ಆನ್ ದ ಡಿಫೆಂಡೆಂಟ್. ನಾನು ಈಗ ಹೇಳ್ತಾ ಇರೋದಲ್ಲಿ ಸಮನ್ಸ್ ಈಸ್ ಎನ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ಕೋರ್ಟ್. ಸಮನ್ಸ್ ಅಂದರೆ ಏನು? ಸಮನ್ಸ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು ಇಶ್ಯೂಡ್ ಅಂತ ಹೇಳಿದೆ, ಯೂಸ್ಡ್ ಬೈ ದ ಕೋರ್ಟ್. ಅಂದರೆ ಸಮನ್ಸ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು ಯಾರು ಉಪಯೋಗಿಸ್ತಾರೆ? ಇದನ್ನು ಕೋರ್ಟ್ ಯೂಸ್ ಮಾಡುತ್ತೆ. ಏನಕ್ಕೆ? ಟು ಕಾಲ್ ಎ ಪರ್ಸನ್ ಹೂ ಇಸ್ ಮೆನ್ಷನ್ಡ್ ಇನ್ ದ ಪ್ಲೇಂಟ್ ಆ್ಯಸ್ ದ ಡಿಫೆಂಡೆಂಟ್. ಪ್ಲೇಂಟಲ್ಲಿ ನಾವು ಮೆನ್ಷನ್ ಮಾಡಿರ್ತೇವಲ್ಲ, ಇವ್ರ ವಿರುದ್ಧ ದಾವೆ ಹೂಡ್ತಾ ಇದ್ದೀನಿ ಅಂತ, ಅಂಥ ವ್ಯಕ್ತಿನ ಕೋರ್ಟ್ಗೆ ಕರೆಸ್ಕೊಳ್ಲಿಕ್ಕೆ ಕೋರ್ಟು ಬಳಸುವಂಥ ಒಂದು ಇನ್ಸ್ಟ್ರೂಮೆಂಟೇ ಸಮನ್ಸ್. ಸೊ ಇಟ್ ಈಸ್ ಅ ವೇ ಟು ಇನ್ಫಾರ್ಮ್ ಅ ಪರ್ಸನ್ ಅಗೇನ್ಸ್ಟ್ ಹೂಸ್ the civil proceeding has been commenced and he is required to be present in defense in the court. It is a way to inform a person against whose so ಏನು ಹೇಳ್ತಾ ಇದೆ ಇಲ್ಲಿ? It is a way to inform a person against whose the civil proceeding have been commenced. ಯಾವ ವ್ಯಕ್ತಿ ತಮ್ಮ ವಿರುದ್ಧ ದಾವೆ ಹೂಡಿದ್ದಾರೆ ಎಂಬುದು ಒಂದು ಸಮನ್ಸ್ ಕಾಪಿಯಲ್ಲಿ ಕಳಿಸ್ಕೊಟ್ಟಿರ್ತಾರೆ. ಆ್ಯಂಡ್ ಅವನು ಬರಬೇಕಾಗಿರುವಂಥ, ಅಂದರೆ ಡಿಫೆಂಡೆಂಟು, ಕುಶಾಲ್ ಅಂತ ಆವಾಗಲೇ ಹೇಳಿದೆ, ಡಿಫೆಂಡೆಂಟು ಯಾವಾಗ ಬರಬೇಕು ಕೋರ್ಟ್ಗೆ, ಯಾವ ದಿನಾಂಕದಂದು ಕೋರ್ಟಲ್ಲಿ ಹಾಜರಿರಬೇಕು ಅನ್ನೋದು ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಏನಕ್ಕೋಸ್ಕರ ಈ ಡಿಫೆಂಡೆಂಟ್ ಬರಬೇಕು? ಹೀ ಈಸ್ ರಿಕ್ವೈರ್ಡ್ ಟು ಬಿ ಪ್ರೆಸೆಂಟ್ ಟು ಡಿಫೆನ್ಸ್ ಇನ್ ದ ಕೋರ್ಟ್. ಅವನ ವಿರುದ್ಧ ಇವನೇನು ಆರೋಪಗಳು ಮಾಡಿದ್ದಾನೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೋಸ್ಕರ ಡಿಫೆಂಡೆಂಟ್ಗಳು ಕೋರ್ಟ್ಗೆ ಬರಬೇಕು. ಡಿಫೆಂಡ್ ಮಾಡ್ಕೊಳ್ಳೋದು ಇನ್ ದ ಸೆನ್ಸ್, ಇಲ್ಲ ಸ್ವಾಮಿ ನಾನು ಮಾಡಿಲ್ಲ, ಅವ್ನು ಹೇಳ್ತಾರದು ಸರಿ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ, ಅವ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವ್ನು ಕೋರ್ಟ್ಗೆ ಹಾಜರುಪಡಬೇಕು. ಅಥವಾ ಅವನ ಪರವಾಗಿ ಯಾವ್ದಾದ್ರು ವಕೀಲರು ಬಂದರೂ ಆಗುತ್ತೆ. ಸೊ ಇಟ್ ಈಸ್ ಅ ಪ್ರೋಸೆಸ್ ಡೈರೆಕ್ಟೆಡ್ ಬೈ ಎ ಪ್ರಾಪರ್ ಆಫೀಸರ್ ಆಫ್ ದ ಕೋರ್ಟ್ ಟು ನೋಟಿಫೈ ದ ಪರ್ಸನ್ named that he is required to be appear on a day named and answer the claim in such action. ಸೊ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಅದನ್ನು. ಇಲ್ಲಿ ಕೋರ್ಟು ತನ್ನ ಆಫೀಸರ್ನ ಮುಖಾಂತರ ಅಥವಾ ಇತರೆ ಸಮನ್ಸ್ನ ವಿವಿಧ ಥರಗಳಿದ್ದಾವೆ, ಅದರಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ಕೋರ್ಟು ಸಮನ್ಸ್ನ ಕಳಿಸ್ಕೊಡುತ್ತೆ. ಏನಂತ ನೋಟಿಫೈ ಮಾಡುತ್ತೆ? ಡಿಫೆಂಡೆಂಟ್ಗೆ ಯಾರು ತಮ್ಮ ವಿರುದ್ಧ ದಾವೆಯನ್ನು ಹೂಡಿದ್ದಾರೆ, ತಾವು ಯಾವತ್ತು ಹಾಜರಾಗಬೇಕು, ಯಾವ ಅಂಶಗಳು ದಾವೆಯಲ್ಲಿ ಮೆನ್ಷನ್ ಆಗಿದ್ದಾವೆ, ಓಕೆನಾ, ಮತ್ತು ಅವರು ಡಿಪೆಂಡೆಂಟು ಯಾವತ್ತು ಕೋರ್ಟಿಗೆ ಬರಬೇಕು, ಎಷ್ಟು ಗಂಟೆಗೆ ಬರಬೇಕು, ಹಾಗೆ ಜಡ್ಜು ತಮ್ಮ ಸಿಗ್ನೇಚರನ್ನು ಅದರ ಮೇಲೆ ಹಾಕಿರ್ತಾರೆ ಸಮನ್ಸ್ ಕಾಪಿ ಮೇಲೆ. ಸೊ ಇದು ಸಮನ್ಸ್ ಸರ್ವ್ ಆಗೋದೇಗೆ ಅದು ನಾವು ಮುಂದಿನ ನೆಕ್ಸ್ಟ್ ಸ್ಟೇಜಸಲ್ಲಿ ಓದೋಣ, ಅದಕ್ಕೊಂದು ವಿಡಿಯೋ ಮಾಡ್ತೀನಿ. ಸೊ ಥರ್ಡ್ ಸ್ಟೇಜ್
ಸೂಟಿನ ಮೂರನೇ ಹಂತ ಯಾವುದು? ಅಪಿಯರೆನ್ಸ್ ಆಫ್ ಪಾರ್ಟೀಸ್. ಅಪಿಯರೆನ್ಸ್ ಆಫ್ ಪಾರ್ಟೀಸ್ ಅಂದರೆ ಎರಡೂ ಕಡೆಯ ಪಾರ್ಟಿಗಳು, ಪ್ಲೇಂಟಿಫ್ ಆಸ್ ವೆಲ್ ಆಸ್ ಡಿಫೆಂಡೆಂಟ್. ವೆನ್ ದ ಸಮನ್ಸ್ ಇಸ್ ಡ್ಯೂಲಿ ಸರ್ವ್ಡ್ ಟು ದ ಡಿಫೆಂಡೆಂಟ್, ದ ನೆಕ್ಸ್ಟ್ ಸ್ಟೇಜ್ ವಿಚ್ ಇಸ್ ದ ಅಪಿಯರೆನ್ಸ್ ಆಫ್ ಪಾರ್ಟೀಸ್. ಸಮನ್ಸ್ ಸರ್ವ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಯಾವುದು? ಅಪಿಯರೆನ್ಸ್ ಆಫ್ ಪಾರ್ಟೀಸ್. ಬಿಫೋರ್ ದ ಕೋರ್ಟ್ ಆನ್ ದ ಡೇ ಫಿಕ್ಸ್ಡ್. ಕೋರ್ಟು ಆಗಲೇ ಸಮನ್ಸಲ್ಲಿ ಡೇಟ್ ಮೆನ್ಷನ್ ಮಾಡಿರುತ್ತೆ ಅಂತ ಹೇಳಿದ್ದೆ. ಅದೇ ಡೇಟಲ್ಲಿ ಅದೇನು ಕೋರ್ಟ್ ಫಿಕ್ಸ್ ಮಾಡಿರುತ್ತೆ ಆ ಡೇಟಲ್ಲಿ ಎರಡೂ ಪಾರ್ಟಿಗಳು ಹಾಜರಿರಬೇಕು. ಅಥವಾ ಈಗ ಸರ್ ಡಿಪೆಂಡೆಂಟ್ ಬರಲಿಲ್ಲ ಅಣ್ಣ, ಏನಣ್ಣ ಮಾಡೋದು ಅಂತ ಕೇಳೋದಾದರೆ, ಇಫ್ ದ ಡಿಪೆಂಡೆಂಟ್ ಡಸ್ ನಾಟ್ ಇದು ಇಫ್ ದ ಡಿಪೆಂಡೆಂಟ್, ಅದು ಒಂಚೂರು ಗ್ರಾಮೆಟಿಕಲ್ ಎರರ್ ಇದೆ. ಇಫ್ ದ ಡಿಪೆಂಡೆಂಟು ಬರಲಿಲ್ಲ ಅಂತ ಅಂದ್ಕೊಳ್ಳೋಣ. ಅವತ್ತಿನ ದಿನ ಡಿಪೆಂಡೆಂಟ್ ಬರಲಿಲ್ಲ ಅಂದರೆ ಆ ಫಿಕ್ಸ್ಡ್ ಮಾಡಿರೋ ಸಮನ್ಸಲ್ಲಿ ಫಿಕ್ಸ್ ಮಾಡಿರೋ ದಿನಾಂಕದಂದು ಡಿಪೆಂಡೆಂಟ್ ಬರಲಿಲ್ಲ ಅಂದರೆ ಏನಾಗುತ್ತೆ? ಈ ಕೇಸು ಎಕ್ಸ್ ಪಾರ್ಟಿ ಆಗುತ್ತೆ. ಅಂದರೆ ಡಿಪೆಂಡೆಂಟ್ನ ವಾದನೇ ಕೇಳದೆ ಕೋರ್ಟು ಪ್ಲೇಂಟಿಫ್ ಪರವಾಗಿ ಅಥವಾ ಕೋರ್ಟಿಗೆ ಯಾವುದು ನ್ಯಾಯಬದ್ಧ ಅನಿಸುತ್ತೋ ಅದ್ರ ಪರವಾಗಿ ತೀರ್ಮಾನ ತಗೊಟ್ಬಿಡುತ್ತೆ. ಇನ್ ಕೇಸ್ ಇದು ಡಿಪೆಂಡೆಂಟ್ ಬರಲಿಲ್ಲ ಅಂದಾಗ, ಸಮನ್ಸ್ ಸರ್ವ್ ಮಾಡಿ ಡಿಪೆಂಡೆಂಟ್ ಬರಲಿಲ್ಲ ಅಂದಾಗ ಎಕ್ಸ್ ಪಾರ್ಟಿ ಮಾಡ್ಬೋದು. ಆದರೆ ಡಿಪೆಂಡೆಂಟ್ ಬಂದು ಪ್ಲೇಂಟಿಫ್ ಬರಲಿಲ್ಲ ಅಂದರೆ, ಇಫ್ ದ ಪ್ಲೇಂಟಿಫ್ ಇಸ್ ಆಬ್ಸೆಂಟ್ ದ ಕೋರ್ಟ್ ಮೇ ಡಿಸ್ಮಿಸ್ ದ ಸೂಟ್. ಕೋರ್ಟು ಆ ಸೂಟ್ನ ಇಲ್ಲೇ ಡಿಸ್ಮಿಸ್ ಮಾಡಿಬಿಡ್ಬೋದು. ಅಥವಾ ವೇರ್ ನೈದರ್ ಆಫ್ ದ ಪಾರ್ಟಿ ಅಪಿಯರ್ ಬಿಫೋರ್ ದ ಕೋರ್ಟ್ ಮೇ ಡಿಸ್ಮಿಸ್ ದ ಸೂಟ್. ಎರಡೂ ಪಾರ್ಟಿ ಬರಲಿಲ್ಲ, ಪ್ಲೇಂಟಿಫು ಬರಲಿಲ್ಲ, ಡಿಪೆಂಡೆಂಟು ಬರಲಿಲ್ಲ, ಆಗಲೂ ಕೋರ್ಟ್ಗೆ ಒಂದೇ ಆಪ್ಷನ್ ಇರೋದು, ಸೂಟ್ನ ಡಿಸ್ಮಿಸ್ ಮಾಡೋದು. ಸೊ ಫೋರ್ತ್ ಸ್ಟೇಜ್, ಈಗ ಎಕ್ಸ್ ಪಾರ್ಟಿ ಡಿಕ್ರಿ ಅಂಡರ್ ಆರ್ಡರ್ 9. ಎಕ್ಸ್ ಪಾರ್ಟಿ ಡಿಕ್ರಿ ನಾನು ಈಗಾಗಲೇ ಹೇಳಿದೆ, ಪ್ಲೇಂಟಿಫು ದಾವೆ ಹೂಡಿ ಸಮನ್ಸು ಸರ್ವ್ ಮಾಡಿ ಡಿಪೆಂಡೆಂಟು ಬರದೇ ಇದ್ದರೆ ಫಿಕ್ಸ್ಡ್ ಡೇಟಲ್ಲಿ, ಆವಾಗ ಎಕ್ಸ್ ಪಾರ್ಟಿ ಆಗುತ್ತೆ ಅಂತ ಹೇಳಿದೆ. ಆ್ಯಸ್ ಮೆನ್ಷನ್ಡ್ ಅಬೌವ್, if the defendant on the fixed day in the summons does not appear the court may proceed ex parte. ಅಂದರೆ ಈಗಾಗಲೇ ಹೇಳಿದ್ದೆ ಅದನ್ನು. ಈಗ ಡಿಪೆಂಡೆಂಟ್ ಬರಲಿಲ್ಲ ಅಂದರೆ ಅಥವಾ ಕೋರ್ಟ್ಗೆ ಡಿಪೆಂಡೆಂಟುಗೆ ಫಿಕ್ಸ್ ಮಾಡಿರೋ ಡೇಟಲ್ಲಿ ಬರಲಿಲ್ಲ ಅಥವಾ ಸಫಿಷಿಯೆಂಟ್ ಕಾಸ್ ಆಫ್ ಆ್ಯಕ್ಷನ್ ತೋರಿಸಿಲ್ಲ ಅಂದರೆ ಆವಾಗ ಕೋರ್ಟು ಪ್ರೊಸೀಡಿಂಗು ಎಕ್ಸ್ ಪಾರ್ಟಿಯಾಗಿ ಡಿಸೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ಯಾವ ಆರ್ಡ್ರಲ್ಲಿ ಮಾಡುತ್ತೆ? ಆರ್ಡರ್ 9ಅಲ್ಲಿ. ವೇರ್ ದ ಪ್ಲೇಂಟಿಫ್ ಅಪಿಯರ್ಸ್ ಆ್ಯಂಡ್ ದ ಡಿಪೆಂಡೆಂಟ್ ಡಸ್ ನಾಟ್ ಅಪಿಯರ್. ನಾನು ಹೇಳಿದೆ ಆಗಲೇ, ಪ್ಲೇಂಟಿಫ್ ಅಪಿಯರ್ ಆಗಿರಬೇಕು. ಪ್ಲೇಂಟಿಫೇ ಅಪಿಯರ್ ಆಗಲಿಲ್ಲ ಅಂದರೆ ಕೇಸ್ ಡಿಸ್ಮಿಸ್ ಆಗುತ್ತೆ. ಸೊ ಪ್ಲೇಂಟಿಫು ಅಪಿಯರ್ ಆಗಿದ್ದು ಡಿಪೆಂಡೆಂಟು ಬರದೇ ಇದ್ದಾಗ ಮಾತ್ರ ಎಕ್ಸ್ ಪಾರ್ಟಿ ಆಗೋದು. ವೆನ್ ಅ ಸೂಟ್ ಇಸ್ ಕಾಲ್ಡ್ ಅಪ್ ಫಾರ್ ಹಿಯರಿಂಗ್ ದ ಸಮನ್ಸ್ ಇಸ್ ಡ್ಯೂಲಿ ಸರ್ವ್ಡ್ ಬೈ ದ ಕೋರ್ಟ್ ಮೇ ಮೇಕ್ ಆನ್ ಆರ್ಡರ್ ದ ಸೂಟ್ ವಿಲ್ ಬಿ ಹರ್ಡ್ ಎಕ್ಸ್ ಪಾರ್ಟಿ ಅಂಡರ್ ಆರ್ಡರ್ 9 ಆಫ್ CPC. ಫುಲ್ ಕ್ಲಿಯರ್ ಆಗಿದೆ ಮ್ಯಾಟ್ರು. ಡಿಪೆಂಡೆಂಟು ಶೋ ಮಾಡಲಿಲ್ಲ ಅಥವಾ ತಮ್ಮ ಲೀಗಲ್ ಕೌನ್ಸಿಲು ಬರಲಿಲ್ಲ ಡಿಪೆಂಡೆಂಟ್ ಪರಾಗಿ ಅಂದಾಗ ಕೋರ್ಟು ಕೇಸು ಎಕ್ಸ್ ಪಾರ್ಟಿ ಕೇಳೋಕ್ಕೆ ಆರ್ಡರ್ 9ಅಲ್ಲಿ ಅವಕಾಶ ಇದೆ. ಸೊ ಎಕ್ಸ್ ಪಾರ್ಟಿ ಕೇಳಿದಾಗ ಅದೇನು ತೀರ್ಮಾನ ತಗೊಳ್ತೋ ಅದು ಡಿಪೆಂಡೆಂಟ್ ವಿರುದ್ಧ ಇದ್ದರೆ ಡಿಪೆಂಡೆಂಟು ಅನುಭವಿಸ್ಲೇಬೇಕಾಗುತ್ತೆ. ಬಟ್ ನ್ಯಾಯಬದ್ಧವಾಗಿ ಕೋರ್ಟು ತೀರ್ಮಾನ ಕೊಡೋದು. ಸೊ ಸ್ವಲ್ಪ ಕಾಯುತ್ತೆ ಕೆಲವು ಸಂದರ್ಭದಲ್ಲಿ, ಬಟ್ ತುಂಬ ಲೀನಿಯನ್ಸ್ನ ಎಕ್ಸ್ಪೆಕ್ಟು ಮಾಡಬಾರ್ದು. ಸೊ ಫಿಫ್ತ್ ಸ್ಟೇಜ್, 5ನೇ ಸ್ಟೇಜ್ ಏನು? ಫೈಲಿಂಗ್ ಎ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ದ ಡಿಪೆಂಡೆಂಟ್. ಎಕ್ಸ್ ಪಾರ್ಟಿ ಆಗೋದು ಡಿಪೆಂಡೆಂಟ್ ಬರದೇ ಇದ್ದಾಗ. ಈಗ ಆರ್ಡರ್ 8 ಪ್ರಕಾರ ರಿಟರ್ನ್ ಸ್ಟೇಟ್ಮೆಂಟ್ನ ಸಬ್ಮಿಟ್ ಮಾಡೋದು ಯಾರು? ಡಿಪೆಂಡೆಂಟು. ಸೊ ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ವಾಟ್ ಈಸ್ ದ ರಿಟರ್ನ್ ಸ್ಟೇಟ್ಮೆಂಟ್. ಆ್ಯಕ್ಚುಲಿ ಇಟ್ ಈಸ್ ಅ ಪ್ಲೀಡಿಂಗ್ ಆಫ್ ದ ಡಿಪೆಂಡೆಂಟ್ in answer to the plaint filed by the plaintiff against him. It is a reply statement of the defendant in the suit specified denying the allegation made against him by the plaintiff in his plaint. The provision regarding to written statement has been provided under Order 8 of the Civil Procedure Code. ರಿಟರ್ನ್ ಸ್ಟೇಟ್ಮೆಂಟ್ ಏನಿಲ್ಲಪ್ಪ. ಈಗ ಎರಡು ಸಮನ್ಸ್ ಸರ್ವ್ ಮಾಡಿ ಎರಡೂ ಪಾರ್ಟೀಸ್ ಬಂದರು. ಎರಡೂ ಪಾರ್ಟೀಸ್ ಬಂದಾಗ ಒಂದು ರಿಟರ್ನ್ ಸ್ಟೇಟ್ಮೆಂಟ್ನ ಕೊಡಬೇಕಾಗುತ್ತೆ ಪ್ಲೇಂಟಿಫ್ ಅಂತೀನಿ ಡಿಪೆಂಡೆಂಟು ರಿಟರ್ನ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಆ ರಿಟರ್ನ್ ಸ್ಟೇಟ್ಮೆಂಟ್ ಏನು? ತನ್ನ ವಿರುದ್ಧ ಏನು ಅವರು ಪ್ಲೇಂಟಿಫು ಆರೋಪಗಳನ್ನು
ಅಥವಾ ಇತ್ಯಾದಿ ಪ್ರಾವಿಷನ್ಗಳ ಉಲ್ಲಂಘನೆ ಹೇಳ್ತಿದ್ದಾರೆ, ಅದರ ವಿರುದ್ಧ ಇವರ ರಿಪ್ಲೈಯನ್ನು ಸಬ್ಮಿಟ್ ಮಾಡೋದು, ಅದನ್ನು ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ರಿಟರ್ನ್ ಸ್ಟೇಟ್ಮೆಂಟ್ ಯಾವ ಪ್ರಾವಿಷನಲ್ಲಿದೆ? ಆರ್ಡರ್ 8 ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್. ಸೊ ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಸ್ಟೇಜ್, 6ನೇ ಸ್ಟೇಜು, 6th ಸ್ಟೇಜ್, ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಬೈ ಪಾರ್ಟೀಸ್, ಪ್ಲೇಂಟಿವ್ ಆ್ಯಂಡ್ ಡಿಫೆಂಡೆಂಟ್. ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಯಾವಾಗಲೂ ಎರಡು ಪಾರ್ಟಿನೂ ಮಾಡ್ತಾರೆ. ಈಗ ಅವ್ರ ಡಾಕ್ಯುಮೆಂಟ್ಸ್ ಅವ್ರು ಸಬ್ಮಿಟ್ ಮಾಡ್ತಾರೆ, ಇವ್ರ ಡಾಕ್ಯುಮೆಂಟ್ಸ್ ಇವ್ರು ಸಬ್ಮಿಟ್ ಮಾಡ್ತಾರೆ. ಸೊ ಹಂಗಾದರೆ ನಾನು ನನ್ನ ಪರವಾಗಿರುವಂಥ ಎಲ್ಲ ಪ್ಲೇಂಟಿಫ್ ಆಗಿ ನನ್ನ ಪರವಾಗಿರೋ ಎಲ್ಲ ಡಾಕ್ಯುಮೆಂಟು ನಾನು ಸಬ್ಮಿಟ್ ಮಾಡ್ತೀನಿ. ಡಿಪೆಂಡೆಂಟ್ ತನಗೆ ಏನೇನು ಡಾಕ್ಯುಮೆಂಟ್ ಇದೆ, ಅಂದರೆ ಕುಶಾಲ್ ಅಂತ ಆವಾಗಲೇ ಹೇಳಿದೆ ಏನು ಡಿಪೆಂಡೆಂಟು, ಅವನ ಪರವಾಗಿರುವಂತಹ ಡಾಕ್ಯುಮೆಂಟ್ಗಳು ಅವ್ನು ಸಬ್ಮಿಟ್ ಮಾಡ್ತಾನೆ. ಸೊ ಆಫ್ಟರ್ ಫೈಲಿಂಗ್ ದ ರಿಟರ್ನ್ ಸ್ಟೇಟ್ಮೆಂಟ್ ಬೈ ದ ಡಿಪೆಂಡೆಂಟ್, ದ ನೆಕ್ಸ್ಟ್ ಸ್ಟೇಜ್ ಆಫ್ ದ ಸೂಟ್ ಇಸ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಬೈ ದ ಪಾರ್ಟೀಸ್. ಈಗಾಗಲೇ ಹೇಳಾಯಿತು. ಅಟ್ ದ ಸ್ಟೇಜ್ both the parties have to file documents in the court where their position or power, ಅವರ ಪೊಸಿಷನ್, ಎರಡೂ ಪಾರ್ಟಿಗಳ ಹತ್ರದಲ್ಲಿರುವ ಪೊಸಿಷನಲ್ಲಿರುವಂತಹ ಡಾಕ್ಯುಮೆಂಟ್ಗಳು ಅಥವಾ ಅವರ ಪವರಲ್ಲಿರುವಂಥ ಅಷ್ಟು ಡಾಕ್ಯುಮೆಂಟ್ಗಳು ಕೋರ್ಟ್ಗೆ ಸಬ್ಮಿಟ್ ಮಾಡತಕ್ಕದ್ದು. ಓಕೆ, ಇನ್ ಅ ಸಿಚುವೇಶನ್ ವೇರ್ ಪಾರ್ಟೀಸ್ ರಿಲೇ ಆನ್ ಈಚ್ ಡಾಕ್ಯುಮೆಂಟ್ ಆನ್ ಎ ಡಾಕ್ಯುಮೆಂಟ್ ದಟ್ ಈಸ್ ನಾಟ್ in their possession, then the parties have to apply the court to issue summons to the authority or person in whose possession the documents are. ಈಗ ಒಬ್ಬ ವ್ಯಕ್ತಿ ಹತ್ರ, ಇವಾಗ ನಾನು ಆಪೋಸಿಟ್ ವ್ಯಕ್ತಿ ಹತ್ರ ಡಾಕ್ಯುಮೆಂಟ್ ಇದೆ ಬಟ್ ಅವನು ಕೊಡೋಕ್ಕೆ ರೆಡಿ ಇಲ್ಲ, ಅಥವಾ ತಹಶೀಲ್ದಾರ್ ಹತ್ರ ಡಾಕ್ಯುಮೆಂಟ್ ಐತೆ ಬಟ್ ತಹಶೀಲ್ದಾರ್ ಕೊಡ್ತಾ ಇಲ್ಲಪ್ಪ, ಹಂಗಿದ್ದಾಗ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿದ್ರೆ ಕೋರ್ಟು ಸಮನ್ಸ್ನ ಜಾರಿಗೊಳಿಸುತ್ತೆ. ಯಾವ ವ್ಯಕ್ತಿ ಹತ್ರ ಡಾಕ್ಯುಮೆಂಟ್ ಇದೆಯೋ ಆ ವ್ಯಕ್ತಿ ಡಾಕ್ಯುಮೆಂಟ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಸಮನ್ಸ್ನ ಜಾರಿಗೊಳಿಸಿರುತ್ತೆ. ಓಕೆನಾ? ಇನ್ ಸಚ್ ಎ ಕೇಸ್ ದ ಪಾರ್ಟೀಸ್ ಹ್ಯಾವ್ ಟು ಡೆಪಾಸಿಟ್ ದ ಕೋರ್ಟ್ ಕಾಸ್ಟ್ ಆಫ್ ಸಚ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್. ಇಂಥ ಸಂದರ್ಭದಲ್ಲಿ ಕೋರ್ಟು ಒಂದು ಸರ್ಟೇನ್ ಕಾಸ್ಟ್ ಅನ್ನೋ ಇರುತ್ತೆ. ಯಾರೋ ಈ ಅರ್ಜಿ ಹಾಕ್ತಾನಲ್ಲ ಆ ವ್ಯಕ್ತಿಗೆ ಒಂದಷ್ಟು ಕಾಸ್ಟ್ಗಳನ್ನೇ ಇರುತ್ತೆ. ಸೊ ಆ ಕಾಸ್ಟು ಬೇರ್ ಮಾಡಿ ಅದನ್ನು ಪೇ ಮಾಡಿದಾಗ ಅವ್ರಿಗೆ ಸಮನ್ಸ್ನ ಜಾರಿಗೊಳಿಸುತ್ತೆ. ಸೊ ಇದು 6ನೇ ಸ್ಟೇಜು. ನೆಕ್ಸ್ಟು 7th ಸ್ಟೇಜು, ಎಕ್ಸಾಮಿನೇಷನ್ ಆಫ್ ಪಾರ್ಟೀಸ್. ಆಫ್ಟರ್ ದ ಫೈಲಿಂಗ್ ಆಫ್ ರಿಟರ್ನ್ ಸ್ಟೇಟ್ಮೆಂಟ್, ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅಪಿಯರೆನ್ಸ್ ಆಫ್ ದ ಪಾರ್ಟೀಸ್, ದ ಇಂಪಾರ್ಟೆಂಟ್ ಸ್ಟೇಜ್ ಕಮೆನ್ಸ್ ದಟ್ ಈಸ್ ದ ಎಕ್ಸಾಮಿನೇಷನ್ ಆಫ್ ಪಾರ್ಟೀಸ್. ಇದಾಗಲೇ ಹೇಳಿದೆ. ಈಗ ಒಂದು ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಆದಮೇಲೆ ಅಪಿಯರೆನ್ಸ್ ಆಫ್ ಪಾರ್ಟೀಸು, ರಿಟರ್ನ್ ಸ್ಟೇಟ್ಮೆಂಟು. ಓಕೆ, ಈಗ ರಿಟರ್ನ್ ಸ್ಟೇಟ್ಮೆಂಟ್ನ ಫೈಲ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಎರಡೂ ಪಾರ್ಟಿಗೆ ಅವಕಾಶ ಕೊಡುತ್ತೆ, ಮತ್ತು ಸರ್ಟೇನ್ ಅರ್ಜಿಗಳನ್ನ ಹಾಕೋಬೋದು ಅಂತ ಈಗ ತಾನೇ ಹೇಳಿದೆ. ಈಗ ತುಂಬ ಇಂಪಾರ್ಟೆಂಟ್ ಸ್ಟೇಜು, ಎಕ್ಸಾಮಿನೇಷನ್ ಆಫ್ ಪಾರ್ಟೀಸ್. At the first hearing of the suit, the court ascertains from each parties or his pleaders whether he admits or denies such allegation of fact or as made in the plaint and written statement. Such admissions and denies shall be recorded. ಏನು ಎಕ್ಸಾಮಿನೇಷನ್ ಆಫ್ ಪಾರ್ಟೀಸಲ್ಲಿ ಏನಾಗುತ್ತೆ, ಡಿಪೆಂಡೆಂಟು ತನ್ನ ವಿರುದ್ಧ ಏನೇನು ಆರೋಪಗಳು ಪ್ಲೇಂಟು ಹೇಳಿರ್ತಾನೋ ಅದು ಅಡ್ಮಿಟ್ ಮಾಡ್ಕೊತಾನ ಅಥವಾ ಅಡ್ಮಿಟ್ ಮಾಡ್ಕೊಳಲ್ವ, ಡಿನೈ ಮಾಡ್ತಾ ಇದ್ದಾರ ಅನ್ನೋದನ್ನ ಪ್ಲೇಂಟಿಫ್ ಹತ್ರನೂ ತಿಳ್ಕೊಳ್ಳುತ್ತೆ. ಅಥವಾ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಡಿಪೆಂಡೆಂಟು ಪ್ಲೇಂಟ್ ವಿರುದ್ಧನೇ ಒಂದಷ್ಟು ಆರೋಪಗಳು ಇದ್ದರೆ ಅದನ್ನು ಪ್ಲೇಂಟ್ನು ಕೇಳಿ ಕೋರ್ಟು ಅಂಥ ವಿಷಯಗಳು ಯಾವ್ಯಾವ ವಿಷಯ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಅಡ್ಮಿಟ್ ಮಾಡ್ಕೊಳ್ಳೋದು ಅಂದರೆ ಒಪ್ಕೊಳ್ಳೋದು, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಯಾವ್ದ್ಯಾವುದು ಡಿನೇ ಮಾಡಿದ್ದಾರೆ ಅಂದರೆ ಒಪ್ಕೊಳ್ದೇ ಇರೋದು, ಇಲ್ಲ ಇದು ಆಗಿಲ್ಲ ಅಂತ ಹೇಳೋದು, ಡಿನೇ ಮಾಡ್ಕೊಂಡಿದ್ದಾರೆ ಅಂಥ ವಿಷಯಗಳನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಕೋರ್ಟು 7th ಸ್ಟೇಜಲ್ಲಿ. ಸೊ ಇದು ಎಕ್ಸಾಮಿನೇಷನ್ ಆಫ್ ಪಾರ್ಟೀಸ್. 8th ಸ್ಟೇಜ್, ಫ್ರೇಮಿಂಗ್ ಇಶ್ಯೂಸ್ ಬೈ ಕೋರ್ಟ್ ಅಂಡರ್ ಆರ್ಡರ್ 14. The next of the civil suit is framing of issues. It is the duty of the court for framing the issues. Framing the issues ಎರಡೂ ಪಾರ್ಟಿ ಮಾಡಲ್ಲ, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಇವನೊಂದಷ್ಟು ವಿಷಯಗಳು ಹೇಳಿರ್ತಾನೆ, ಇವನೊಂದಷ್ಟು ವಿಷಯಗಳು, ಇವೆರಡನ್ನೂ ಆಲಂಗಿಸಿ ಇವೆರಡನ್ನೂ ಸೇರಿಸಿ ನೋಡಿ ಕೋರ್ಟು ಒಂದು ಇಶ್ಯೂನ ಫ್ರೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫ್ರೇಮ್ ಮಾಡೋದು ಇನ್ ದ ಸೆನ್ಸ್ ಹೆಂಗೆ,
ಇವನು ಯಾವುದ್ಯಾವುದು ಎರಡೂ ಪಾರ್ಟಿ ಒಪ್ಕೊಂಡಿರುತ್ತೋ ಅದು ಅಡ್ಮಿಟ್ ಮಾಡಿರೋದನ್ನೆಲ್ಲ ಅಲ್ಲೇ ಬಿಟ್ಬಿಡುತ್ತೆ. ಯಾವ್ದು ಜಾಸ್ತಿ ಆ ಕಡೆ ಡಿನೇ ಆಗಿರುತ್ತೆ ಅಥವಾ ಯಾವ್ದು ಈ ಕೇಸಿನ ರಿಲೀಫ್ಗೆ ತುಂಬ ಬೇಕಾಗಿರೋಂಥ ವಿಷಯಗಳಿರುತ್ತೆ ಆ ಇಶ್ಯೂಗಳನ್ನ ಫ್ರೇಮ್ ಮಾಡ್ಕೊಳುತ್ತೆ. ಆ ಇಶ್ಯೂಸ್ ಮೇಲೆ ಕೇಸು ಮುಂದುವರಿಯೋದು. ಸೊ ನೆಕ್ಸ್ಟ್ ಸ್ಟೇಜು ಅಂದರೆ 9th ಸ್ಟೇಜು ಸಮ್ಮನಿಂಗ್ ಆಫ್ ಅಟೆಂಡೆನ್ಸ್ ಬೈ ಕೋರ್ಟ್ ಅಂಡರ್ ಆರ್ಡರ್ 14. ಏನಿದು? ಆಫ್ಟರ್ ಫ್ರೇಮಿಂಗ್ ದ ಇಶ್ಯೂಸ್ parties shall be present in the court and a list of witness whom they propose to call either to give evidence or to produce document. Such a list shall be present in the court on the day appointed and not later than 15 days after the date on which the issues are settled. ಈಗ ಸಮ್ಮನಿಂಗ್ ಫಾರ್ ಅಟೆಂಡೆನ್ಸ್ ಅಂದರೆ ಏನು ಎರಡೂ ಕಡೆ ಸಾಕ್ಷಿಗಳು ಯಾರ್ಯಾರನ್ನ ಕರಿಬೇಕು ಅಂತ ಇರ್ತಾರೆ. ಅಂದರೆ ಈ ಡಿಪೆಂಡೆಂಟ್ ಕಡೆ ಈಗ ನಮ್ಮ ಕಡೆಯವ್ರು ಬರಬೇಕಪ್ಪ ಒಂದಿಷ್ಟು ಜನ ಅಂತ ಇರ್ತದೆ. ಪ್ಲೇಂಟಿಫ್ ಕಡೆ ಅವ್ರ ಕಡೆ ಒಂದಷ್ಟು ಜನ ಬರಬೇಕು ಅಂತ ಇರ್ತದೆ. ಅದನ್ನು ಯಾರ್ಯಾರನ್ನ ಕರೆಸ್ಬೇಕು, ಯಾವ್ಯಾವ ವಿಷಯದಲ್ಲಿ ಹೇಳೋಕ್ಕಾಗುತ್ತೆ ಅವ್ರುಗಳು ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಒಂದು ಲಿಸ್ಟನ್ನು ಕೊಡಬೇಕು. ಅಥವಾ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡೋಂಥ ಶಕ್ತಿ ಇರುವಂಥ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯ ಡೀಟೇಲ್ಸ್ ಅಂದರೆ ಆ ಸಾಕ್ಷಿಯ ಡೀಟೇಲ್ಸನ್ನು ಕೋರ್ಟ್ ಮುಂದೆ ಕೊಡಬೇಕಾಗುತ್ತೆ. ಸೊ ಇದು ಸಮ್ಮನಿಂಗ್ ಆಫ್ ಅಟೆಂಡೆನ್ಸ್ by the court under order 14. 10th stage hearing of suits and examination of witness. After the summoning of witness, the next stage of the civil suit is hearing of suit and examination of witness commence. First, the right to begin is of the plaintiff unless the defendant admits the facts alleged by the plaintiff or content that either in the point of law or some additional facts alleged by the defendant, the plaintiff is not entitled to any part of the relief. In such case, defendant has a right to begin. ಸೊ ಸಾಮಾನ್ಯವಾಗಿ ಒಂದು ದಾವೆ ಹೂಡಿದಂಥ ವ್ಯಕ್ತಿಗೆ ಮೊದಲು ವಿಟ್ನೆಸ್ನ ಕಾಲ್ ಮಾಡೋವಂಥ ಪ್ರಾವಿಷನ್ ಇರುತ್ತೆ. ಅಥವಾ ಪ್ಲೇಂಟಿಫೇ ಒಪ್ಕೊಂಡ್ಬಿಟ್ರೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋವಂಥ ಅಷ್ಟು ಫ್ಯಾಕ್ಟ್ಸ್ಗಳು ಅಥವಾ ಯಾವುದಾದ್ರು ಅವರ ವಿಷಯಗಳು ಲಾಗೆ ಕಾಂಟ್ರಡಿಕ್ಟರಿ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ, ಡಿಫೆಂಡೆಂಟ್ ಕೈಯಲ್ಲಿ ಸ್ಟಾರ್ಟ್ ಮಾಡಿಸುತ್ತೆ. ಓಕೆನಾ? ದ ಪ್ಲೇಂಟಿಫ್ ಹ್ಯಾಸ್ ಟು ಸಬ್ಮಿಟ್ ದ ಎವಿಡೆನ್ಸ್ ದಟ್ ವಾಸ್ ಅರ್ಲಿಯರ್ ಮಾರ್ಕ್ಡ್. ಇಫ್ ಎನಿ ಎವಿಡೆನ್ಸ್ ಇಸ್ ನಾಟ್ ಮಾರ್ಕ್ಡ್ ಅರ್ಲಿಯರ್ ದೆನ್ ಇಟ್ ವುಡ್ ನಾಟ್ ಬಿ ಕನ್ಸಿಡರ್ಡ್ ಬೈ ದ ಕೋರ್ಟ್. ಪ್ಲೇಂಟಿಫು ಎವಿಡೆನ್ಸ್ ಮಾರ್ಕ್ ಮಾಡಲಿಕ್ಕೆ ಅಂತ ಮೊದಲು 9ನೇ ಸ್ಟೇಜಲ್ಲಿ ಅವಕಾಶ ಕೊಟ್ಟಿರುತ್ತೆ. ಓಕೆನಾ? 9ನೇ ಸ್ಟೇಜಲ್ಲಿ ಅವಕಾಶ ಕೊಟ್ಟಿರುತ್ತೆ. ಆದರೆ ಆ ಟೈಮಲ್ಲಿ ಮಾರ್ಕ್ ಮಾಡಿದೆ ನನಗೆ ಇವಾಗ ಸಡನ್ನಾಗಿ ವಿಟ್ನೆಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೋರ್ಟ್ ಕನ್ಸಿಡ್ರ್ ಮಾಡಲ್ಲ. ಓಕೆನಾ? ಸೊ ಏನು ಅರ್ಲಿಯರ್ ಮಾರ್ಕ್ ಮಾಡಿರ್ತಾರೆ ಎವಿಡೆನ್ಸು ಅದನ್ನು ಕನ್ಸಿಡ್ರ್ ಮಾಡುತ್ತೆ. ಆದರೆ ತೀರಾ ಕನ್ಸಿಡ್ರ್ ಮಾಡಲ್ವಾ, ಅವ್ರಿಗೂ ಒಂದು ಅವಕಾಶ ಕೊಡ್ತಾರೆ. ಆ್ಯಂಡ್ ದ ಡಿಫೆಂಡೆಂಟ್ಸ್ ಅಡ್ವೊಕೇಟ್ ವಿಲ್ ಕ್ರಾಸ್ ಎಕ್ಸಾಮಿನ್. ಈ ಮಾರ್ಕ್ ಮಾಡಿರುವಂಥ ವ್ಯಕ್ತಿಗಳನ್ನ ಫಸ್ಟು ಕೋರ್ಟ್ ಕರೆಸ್ಕೊಳ್ಳುತ್ತೆ. ಕೋರ್ಟ್ ಕರೆಸ್ಕೊಂಡು ಎಕ್ಸಾಮಿನೇಷನ್ ಇನ್ ಚೀಫ್ ಮಾಡ್ತಾರೆ. ಎಕ್ಸಾಮಿನೇಷನ್ ಇನ್ ಚೀಫ್ ಯಾರು ಮಾಡ್ತಾರೆ? ಪ್ಲೇಂಟಿಫ್ ಕಡೆ ಅಡ್ವೊಕೇಟ್ ಮಾಡ್ತಾರೆ. ಅಂದರೆ ಅವರು ಏನೇನು ಹೇಳಬೇಕು ಅಂತ ಅವರು ವಿಟ್ನೆಸ್ಸು ಅವ್ರ ಫೇವರ್ ಆಗಿರ್ತಾರೆ ಅಂತಲೇ ಅವ್ರನ್ನ ಕರೆಸಿರ್ತಾರೆ. ಸೊ ಅದೇನೇನು ಹೇಳಬೇಕಾಗಿರುತ್ತೆ ಅದನ್ನು ಪ್ಲೇಂಟಿಫ್ ಅಡ್ವೊಕೇಟ್ ಬಂದು ಎಕ್ಸಾಮಿನೇಷನ್ ಇನ್ ಚೀಫ್ ಮಾಡ್ತಾರೆ. ನೆಕ್ಸ್ಟು ಆಪೋಸಿಟ್ ಡಿಫೆನ್ಸ್ ಲಾಯರ್ ಬಂದು ಅಂದರೆ ಡಿಫೆಂಡೆಂಟ್ ಲಾಯರ್ ಬಂದು ಅದನ್ನು ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಓಕೆನಾ? ಕ್ರಾಸ್ ಎಕ್ಸಾಮಿನ್ ಮಾಡಿದಾಗ ಹೇಗಿದ್ರು ಯಾವಾಗಲೂ ಆಪೋಸಿಟ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಇದು ಸುಳ್ಳು ಅಲ್ವಾ ಅಂತ ಕೇಳೋ ಥರ. ಸೊ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ತುಂಬ ಡೀಪಾಗಿ ಹೋಗೋದು ಬೇಡ. ಹೂ ಆರ್ ಫ್ರಮ್ ದ ಆ್ಯಂಡ್ ದ ಡಿಫೆಂಡೆಂಟ್ ಆಲ್ಸೋ ಪ್ರೆಸೆಂಟ್ಸ್ ಹಿಸ್ ಸೈಡ್ ಆಫ್ ದ ಸ್ಟೋರಿ ಆ್ಯಂಡ್ ಸಪೋರ್ಟೆಡ್ ಬೈ ವಿಟ್ಸ್ ವಿಟ್ನೆಸ್. ಅದೇ ರೀತಿ ಈಗ ಪ್ಲೇಂಟಿಫ್ ಏನು ಕರ್ಕೊಂಬಂದಿದ್ದಾನೆ ವಿಟ್ನೆಸ್ನ, ಅದೇ ಥರ ಡಿಫೆಂಡೆಂಟು ವಿಟ್ನೆಸ್ನ ಬರ್ತಾರೆ. ಸೊ ಅವಾಗ ಡಿಫೆಂಡೆಂಟ್ ಲಾಯರ್ ಮಾಡೋದೇನು, ಅವ್ರ ವಿಟ್ನೆಸ್ಗಳ ಎಕ್ಸಾಮಿನೇಷನ್ ಇನ್ ಚೀಫ್. ಹಾಗೆಯೇ ಆ್ಯಂಡ್ ಎವಿಡೆನ್ಸ್ ಫ್ರಮ್ ಹಿಸ್ ಸೈಡ್ ಆ್ಯಂಡ್ ದ ಪ್ಲೇಂಟಿಫ್ಸ್ ಅಡ್ವೊಕೇಟ್ ಆಲ್ಸೋ ಕ್ರಾಸ್ ಎಕ್ಸಾಮಿನ್ ದ ವಿಟ್ನೆಸ್. ಪ್ಲೇಂಟಿಫ್ ಅಡ್ವೊಕೇಟು ಡಿಫೆಂಡೆಂಟ್ ತಂದಿರುವಂಥ ವಿಟ್ನೆಸ್ಗಳನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಅಂದರೆ ಯಾರ್ಯಾರು ತಮ್ಮ ವಿಟ್ನೆಸ್ಗಳನ್ನ ಕರ್ಕೊಂಬರ್ತಾರೋ ಅವರು ಎಕ್ಸಾಮಿನೇಷನ್ ಇನ್ ಚೀಫ್ ಮಾಡ್ತಾರೆ. ಅವರ ಆಪೋಸಿಟ್ ಲಾಯರ್ಸು ಅವನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಸೊ ಈ ಎಕ್ಸಾಮಿನೇಷನ್ನ
ವಿಟ್ನೆಸ್ನ ಎಕ್ಸಾಮಿನೇಷನ್ನು ನಾವು 10ನೇ ಸ್ಟೇಜ್ ಆಗಿ ಕರಿಬೋದು. ಸೊ ನೆಕ್ಸ್ಟು 11th ಸ್ಟೇಜ್ ಆರ್ಗ್ಯುಮೆಂಟ್. ಆ್ಯಸ್ ಸೂನ್ ಆಸ್ ಸ್ಟೇಜ್ ಆಫ್ ಹಿಯರಿಂಗ್ ಆಫ್ ಸೂಟ್ಸ್ ಆ್ಯಂಡ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಇಸ್ ಓವರ್, then the suit will be kept in the next stage, for example, argument. Once the evidence has been submitted and the cross examination is conducted by both the parties, then both the sides are allowed to present the summary of the case and the evidence to the judge in the final session. Argument, ವಾದ ಪ್ರತಿವಾದ. ಎರಡೂ ಕಡೆ ಸಾಕ್ಷಿಗಳನ್ನು ಆಲಿಸಿದ ನಂತರ ಕೋರ್ಟು ಒಂದು ಟ್ರೂ ಕಾಪಿಯನ್ನು ಎರಡೂ ಲಾಯರ್ಗಳಿಗೆ ಕೊಡ್ತದೆ. ನೋಡಪ್ಪ, ನಿಮ್ಮ ಸಾಕ್ಷಿಗಳು ಇಷ್ಟೆಷ್ಟು ಹೇಳಿದ್ದಾರೆ, ನೀವು ಇಷ್ಟೆಷ್ಟು ಕ್ರಾಸ್ ಮಾಡಿದ್ದೀರಾ ಅನ್ನೋದೊಂದು ಟ್ರೂ ಕಾಪಿ ಕೊಡ್ತಾರೆ. ಸೊ ಇದನ್ನೆಲ್ಲ ತಗೊಂಡು ಎರಡೂ ಕಡೆ ಲಾಯರ್ಗಳು ತಮ್ಮ ಆರ್ಗ್ಯುಮೆಂಟ್ನ ಜಡ್ಜ್ ಮುಂದೆ ಸಬ್ಮಿಟ್ ಮಾಡಬೇಕು, ಅಥವಾ ಈ ಕೇಸಿನ ಸಮ್ಮರಿ ಬಗ್ಗೆ ಆರ್ಗ್ಯುಮೆಂಟ್ ರೂಪದಲ್ಲಿ ಜಡ್ಜ್ ಮುಂದೆ ಸಬ್ಮಿಟ್ ಮಾಡಬೇಕು. ಅದೇ 11th ಸ್ಟೇಜು, ದಟ್ ಈಸ್ ಕಾಲ್ಡ್ ಆರ್ಗ್ಯುಮೆಂಟ್. 12th ಸ್ಟೇಜು ಜಡ್ಜ್ಮೆಂಟ್. The next stage of the civil suit is judgment, which means the statement is given by the judge on the grounds on which the decree is passed. Plaintiff ಕಡೆನೋ ಡಿಫೆಂಡೆಂಟ್ ಕಡೆನೋ. ಪ್ಲೇಂಟಿಫ್ ಕಡೆ ಆದರೆ ಡಿಕ್ರಿ, ಡಿಫೆಂಡೆಂಟ್ ಕಡೆ ಆದರೆ ಡಿಸ್ಮಿಸ್ ಡಿಕ್ರಿ ಅಷ್ಟೇ. ಓಕೆನಾ? ಜಡ್ಜ್ಮೆಂಟು ಕೊಡೋದು 12ನೇ ಸ್ಟೇಜು. ನೆಕ್ಸ್ಟ್ ಬರೋದು ಪ್ರಿಪ್ರೇಷನ್ ಫಾರ್ ಡಿಕ್ರಿ. ಅಲ್ಲಿ ಪ್ಲೇಂಟಿಫ್ ಕಡೆ ಆಗೋಯ್ತು, ಡಿಕ್ರಿಗಾಯಿತು. ಪ್ರಿಪ್ರೇಷನ್ ಫಾರ್ ಡಿಕ್ರಿ ಏನು? ಆಫ್ಟರ್ ದ ಡೆಲಿವರಿ ಆಫ್ ದ ಜಡ್ಜ್ಮೆಂಟ್, ದ ನೆಕ್ಸ್ಟ್ ಸ್ಟೇಜ್, ಒಂದು ನಿಮಿಷ, 12th ಸ್ಟೇಜಲ್ಲಿ ಇದು ಜಡ್ಜ್ಮೆಂಟು ಓಪನ್ ಕೋರ್ಟಲ್ಲಿ ನಡೆಸಬೇಕು. ಓಪನ್ ಕೋರ್ಟಲ್ಲಿ ಜಡ್ಜ್ ಬಂದು ಕೂತ್ಕೊಂಡು ತನ್ನ ತೀರ್ಪು ಹೇಳೋದನ್ನೇ ಜಡ್ಜ್ಮೆಂಟು. ಓಕೆನಾ? 13th ಸ್ಟೇಜಲ್ಲಿ ಪ್ರಿಪ್ರೇಷನ್ ಆಫ್ ಡಿಕ್ರಿ. ಅಲ್ಲಿ ಪ್ಲೇಂಟಿಫ್ ಕಡೆ ರಿಲೀಫ್ ಸಿಕ್ಕಿದ್ದು ಅದು ಡಿಕ್ರಿ ಆಗಿದ್ದರೆ, ಆಫ್ಟರ್ ದ ಡೆಲಿವರಿ ಆಫ್ ದ ಜಡ್ಜ್ಮೆಂಟ್, ದ ನೆಕ್ಸ್ಟ್ ಸ್ಟೇಜ್ ಇಸ್ ದ ಪ್ರಿಪ್ರೇಷನ್ ಆಫ್ ಡಿಕ್ರಿ ಆ್ಯಂಡ್ ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಕನ್ಸರ್ನ್ಡ್ ಕ್ಲರ್ಕ್. ಆ ಜಡ್ಜ್ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ, ನೋಡಿರ್ತೀರ, ಕನ್ಸರ್ನ್ಡ್ ಕ್ಲರ್ಕ್ ಇರ್ತಾರೆ. ಅಂದರೆ ಆ ಕ್ಲರ್ಕ್ಗಳು ಡಿಕ್ರಿಗೆ ಪ್ರಿಪ್ರೇಷನ್ ಮಾಡ್ಕೊತಾರೆ. ಅದೇ 13th ಸ್ಟೇಜು. ಓಕೆನಾ? ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ. ಇನ್ ದಿಸ್ ಸ್ಟೇಜ್, 14th ಸ್ಟೇಜ್ ಇದು. ಇನ್ ದಿಸ್ ಸ್ಟೇಜ್ ದ ಡಿಕ್ರಿ ಹೋಲ್ಡರ್ ಕಂಪೆಲ್ಸ್ ದ ಜಡ್ಜ್ಮೆಂಟ್ ಡೆಪ್ಟರ್ ಟು ಔಟ್ ದ ಮ್ಯಾಂಡೇಟ್ ಆಫ್ ದ ಡಿಕ್ರಿ ಆ್ಯಂಡ್ ಡಿಕ್ರಿ ಆರ್ ಆರ್ಡರ್ as to the case may be. It is the process by which decree holder removes the fruits, recovers the fruits of the judgment, and the execution is complete when the judgment, creditor and the decree holder gets money or other award to him by the judgment, decree or order. ಡಿಕ್ರಿ ಆರ್ಡರ್ನ ಜಾರಿಗೊಳಿಸೋದು ಅಂದರೆ ಅವ್ರ ಹತ್ರ ಅವ್ರಿಗೇನು ಇದರಿಂದ ಫಲ ಬಂದಿದೆ ಅದನ್ನು ಅವ್ರ ಕಡೆಯಿಂದ ಯಾರು ಇವಾಗ ಡಿಪೆಂಡೆಂಟ್ ಕಡೆಯಿಂದ ಪಡೆದು ಅದು ಪ್ಲೇಂಟಿಫ್ಗೆ ಕೊಡೋದೇ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ. ಸೊ ಈ ಸ್ಟೇಜ್ ಆದಮೇಲೆ ನಮ್ಮ ಓವರಾಲ್ ಆಗಿ ನಮ್ಮ ಸ್ಟೇಜಸ್ ಆಫ್ ಸೂಟ್ ಮುಗೀತು. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಟಾಪಿಕ್ ಒಂದಿಗೆ ನಿಮ್ಮ ಪ್ರೀತಿಯ ಜಿಷ್ಣು ಲಾಸ್ಟ್ ಬೆಂಚರ್ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.